ಗ್ರಾಮ ಪಂಚಾಯತಿ ಹಣನೇ ಇಲ್ವಾ? ಊರ ಹೆಸರಿಗೆ ಹಣನೇ ಇಲ್ವಾ? ಹಂಗಂದ್ರೆ ಗ್ರಾಮ ಪಂಚಾಯತಿ ಬಾಕಿ ಏನ್ ತೆಗಿತಾರೆ? ಬೇಡ ದುಡ್ಡು ಇಲ್ಲ ಅಂದ್ರೆ ಸ್ವಚ್ಛತೆ ಕಾಪಾಡಕ್ಕೆ ನಿಮ್ಮ ಹತ್ರ ಹಣನೇ ಇಲ್ಲ ಅಂದ್ರೆ, ಅದಕ್ಕೆ ಫಂಡೇ ಇಲ್ಲ ಅಂದ್ರೆ, ಒಂದು ವರ್ಷದಿಂದ 3ನೇ ವಾರ್ಡಲ್ಲಿ ಒಂದು ಚೇರ್ ಕೂಡ ಬರಿಲ್ಲ. ಈಗ ಪ್ರತಿಯೊಬ್ಬ ಮಳೆ ಕಳಿಸ್ತೀರಿ, ಎಲ್ಲ ಊರು ತುಂಬಿಕೊಂಡು ಸಾಕು ರೋಗ ಜನಗಳು ಪ್ರತಿಯೊಂದು ವಾರ್ಡಲ್ಲಿ ಏನ್ ತುಂಬಿಡು ಹರಿತಾ ಇದೆ. ಇಷ್ಟೊಂದು ಪ್ರತಿಯೊಬ್ಬ ವಾರ್ಡಲ್ಲೂ ಒಬ್ರು ಕೂಡ ಗಮನಿಸ್ತಾ ಇಲ್ಲ. ನೀವು ಕೂಡ ಹೋಗಿ ನೋಡುವಂತ ಸಂದರ್ಭದಲ್ಲಿ ಪ್ರತಿಯೊಂದು ಸೈಡ್ ಹುಡುಕಿದ್ರೆ ಇಷ್ಟೊಂದು ನಾವು ಅರ್ಜಿ ಕೊಟ್ಟರು ಕೂಡ ನೀವು ಯಾವ ರೀತಿ ಉಳಿಸಿದ್ರೆ ಏನ್ ಕಾರಣ? ಅದನ್ನ ಮೊದಲು ಬಗೆಹರಿಸಿ ವಿಚಾರಣೆ ಓಡುವಲ್ಲ ಮೊದಲೇ ಅದು ಇಂಪಾರ್ಟೆಂಟ್ ಆಯ್ತು. ಅದ್ರ ಬಿಟ್ಟರೆ ಪ್ರಾಪರ್ ಆಗಿ ಆ ಮೆಂಬರ್ ಮಾಡ್ತೀರಾ ಈ ಮೆಂಬರ್ ಮಾಡ್ತೀರಾ ಅದನ್ನ ಯಾರು ಉಲ್ಲೇಖ ಮಾಡ್ತಿದ್ದೀರಿ? ಸೊ ಈಗ ಅಧಿಕಾರಿಯಾಗಿ ನೀವಿದ್ದೀರಿ, ಅದು ಏನ್ ಹೇಳ್ತಾರೆ ಅದನ್ನ ನೀವು ಮಾಡಿ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಆಯ್ತಾ? ಸದಸ್ಯರು ನಮ್ಮ ಗ್ರಾಮದ 3 ವಾರ್ಡ್ ಚರಂಡಿಗಳಲ್ಲಿ ತಕ್ಷಣ ಉಳಿಸಬೇಕು ಮತ್ತು ಶೌಚಾಲಯ ಫಲಾನುಭವಿಗಳಿಗೆ ತಕ್ಷಣ ಬಿಲ್ ಪಾವತಿ ಹಾಗೂ ಮತ್ತು ಇಂಗು ಗುಂಡಿ ಕೊಟ್ಟಿಗೆ ಫಲಾನುಭವಿಗಳಿಗೆ ತಕ್ಷಣ ಬಿಲ್ ಪಾವತಿ ಸಹಾಯ ಆಗಬೇಕು. ನಮ್ಮ ಬೀರು ಗ್ರಾಮದಲ್ಲಿ 2 ಟವರ್ ಲೈಟ್ ನಿರ್ಮಾಣ ಆಗಬೇಕು. ಪ್ರತಿಯೊಂದು ಗ್ರಾಮದಲ್ಲೂ ಸಹ ಟವರ್ ಲೈಟ್ ಇದೆ. ಸೊ ಹಾಗಾಗಿ 4 ಲೈಟ್ ಹಾಕಬೇಕು ಮತ್ತು ಕೆಳಗಡೆ ಒಂದು ನರ್ಸರಿಯ ಪೈಪ್ ಕೊಡಲಾಗಿದೆ. ಹಾಗೂ 3ನೇ ವಾರ್ಡಲ್ಲಿ ಒಂದಷ್ಟು ಕಡೆ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಇಲ್ಲ. ಬಹಳಷ್ಟು ಜನಗಳು ಸಮಸ್ಯೆಗಳಿದೆ. ಅದನ್ನು ಪರಿಶೀಲನೆ ನಡೆಸಿ ಅದನ್ನು ಮಾಡಿಸ್ಕೊಳ್ಳಿ. ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ಆಟಿಕೆ ಸಾಮಾನು ಮತ್ತು ನಮ್ಮ ಹಿರಿಯ ಪ್ರಾಥಮಿಕ ಶಾಲಾ ಕೊಠಡಿಗಳಿಗೆ ವಿದ್ಯುತ್ ಸಂಪರ್ಕ ಕೆಲವು ಕೊಠಡಿಗಳಿದೆ. ಸಂಪೂರ್ಣ ಅದು ಎಷ್ಟು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಬೇಕು. ಸಿಸಿ ರಸ್ತೆ ನಿರ್ಮಾಣ ಮಾಡಬೇಕು. ಚರಂಡಿ ಕೂಡ ಸಿಸಿ ಆಗಿದೆ. ಯಾವಾಗ ಸರ್ ಹೇಳಿ ಇಂಜಿನಿಯರ್ ಗ್ರಾಜುಯೇಟ್ ಬಂದು ಮಾಡಿದ್ರೆ ಎಸ್ಟಿಮೇಟ್ ಅದು ನೀವು ಸರಿ ಅದನ್ನ ನೀವು ಪರಿಶೀಲನೆ ಮಾಡಬೇಕು. ಅದ ಇನ್ನೊಂದಷ್ಟು ಬಾಯ್ ಎಲ್ಲ ಡ್ರಿಂಕ್ಸ್ ಬರೀ ಇದರ ಅಪೋಸಿಟ್ ಚಾಂಡಿಗೆ ಆಗ್ತೀವಿ. ನಾವು ಪೀಪಲ್ ಎಲ್ಲ ಮಾಡ್ತೀವಿ ಒಳಗೆ ಜೊತೆಗೆ 15 ನಾವು ಕ್ಲೀನ್ ಮಾಡಕ್ಕೆ ಎಲ್ಲ ಕ್ಲಿಯರ್ ಆಗಿದೆ. ದಯವಿಟ್ಟು ಆದ್ಯತೆ ಕೊಟ್ಟು ಪ್ರತಿಯೊಂದು ವಾರ್ಡ್ಗಳಲ್ಲಿ ತಕ್ಷಣ ನೀವು ಇದ್ರ ಬಗ್ಗೆ ಗಮನ ಹರಿಸಿ ಚರಂಡಿ ಹೂಳನ್ನ ಬೇಗ ತ್ವರಿತವಾಗಿ ಎನಿಸಿಕೊಳ್ಳೋದನ್ನ ಇವಾಗ ತಿಳಿಸಿದೆ. ಈಗ ಲೆಟರ್ ಕೂಡ ಕೊಡ್ತೀವಿ. ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳಿಲ್ಲ. ಈಗ ಮೇಳವನ್ನು ನಾವು ಆಟಿಕೆ ಸಾಮಾನುಗಳು ಮತ್ತು ಸೇವೆ ವ್ಯವಸ್ಥೆಗಳನ್ನ ಮಾಡ್ತೀವಿ. ಹಾಗೂ 3ನೇ ವಾರ್ಡಿನ ವಾಟರ್ ಮ್ಯಾನ್ ಸಮಸ್ಯೆ ಬಹಳ ಇದೆ. ಜನಗಳಿಗೆ ಕೂಡ ಹೇಳಿದ್ರು. ಹಾಗಾಗಿ ವಾಟರ್ ಮ್ಯಾನ್ ನ ದಯವಿಟ್ಟು ಅದುಬದು ಮಾಡ್ಬೇಕು. ಊರಿನ ವಾರ್ಡು ಮತ್ತೆ ನಮ್ಮ ಬಸವ ಆಫೀಸ್ ಬಂದಿದ್ರು. ತೀವ್ರ ಸಮಸ್ಯೆ ಇತ್ತು ನಮ್ಮ 3ನೇ ವಾರ್ಡ್ನಲ್ಲಿ. ವಾರ್ಡ್ ಪಂಚಾಯತ್ ಈಗ ಸಮಸ್ಯೆ ಗೊತ್ತದೆ. ಆಯ್ತು ಈಗ ಇನ್ನೊಂದೇನಂದ್ರೆ 3ನೇ ವಾರ್ಡ್ನಲ್ಲಿ ಅತಿ ಹೆಚ್ಚಾಗಿ ಒಂದು ಚರಂಡಿ ಸಮಸ್ಯೆ ತುಂಬಾ ವರ್ಷಗಳಿಂದ ಕೇಳ್ತಾರೆ. ಅದನ್ನ ಅವಾಗ ಕೇಳೋದಿಲ್ಲ.
ಈಗ ಮೂರನೇ ಡಾಕ್ಟರ್ ಯಾವ ಈ ವಾರ್ಡ್ ಮೇಲೆ ಸೋಮವಾರ ಮನೆ ಅಲ್ಲ ಬರ್ಬೇಕು ಪಂಚಾಯತ್ ಅಧಿಕಾರಿಗಳಾಗಿದ್ದು ನಮ್ಮ ಗ್ರಾಮದಲ್ಲಿ ಯಾವುದೇ ಕಾಮಗಾರಿಗಳಿಗೆ ಅಂತಿಮವಾಗಿ ನಿಮ್ಮ ಅನುಕೂಲತೆ ಯಾವುದೇ ಮೊದಲು ಈಗ ನಮ್ಮ ಗ್ರಾಮದಲ್ಲಿ ಯಾವುದೇ ಕಾಮಗಾರಿಗಳಾಗಿಲ್ಲ ಆ ಕಾಮಗಾರಿಗಳ ಅಂತಿಮ ಬಿಲ್ ಇಪ್ಪತ್ತಲ್ಲಿ ಡೈರೆಕ್ಟ್ ಬಡಿ ಇಪ್ಪತ್ತಲ್ಲಿ ಕ್ಯಾನ್ಸಲ್ ಮಾಡಿಯಪ್ಪ ಯಾಕೆ ಹೇಳಿದ್ರೆ ಅವ್ರು ಡೈರೆಕ್ಟ್ ಕೊಟ್ಟು ನಮ್ಗೆ ಟ್ಯಾಂಕ್ ಇದೆ ಕೊಡಿ ಮುಗಿಸ್ತೀನಿ ಈಗ ಜೇಸಿ ತಗೊಂಡು ಎತ್ತ ಬಿಟ್ಟು ಇಪ್ಪತ್ತಲ್ಲಿ ಡೈರೆಕ್ಟ್ ಅದಕ್ಕೆ ಏನಮ್ಮ ಇಬ್ಬರು ಕೊಟ್ಟಿದ್ದೀರಿ ಅಂದ್ರೆ ಸೊ ಇದು ಸಂಬಂಧಪಟ್ಟಂಗೆ 5,40,000 ಪಂಚಾಯಿತಿಯ ಒಂದು ಖಾತೆಗೆ 5,40,000 ಪಂಚಾಯಿತಿ ಸಮಾಜ ಸೊ ಅದು ಪೇಮೆಂಟ್ ಮಾಡಲಿಕ್ಕೆ ಅವಶ್ಯಕತೆ ಇರತಕ್ಕಂಥ ಬ್ಯಾಂಕ್ ಇದನ್ನ ಯಾವಾಗ 11/4/2025 ಸೊ ಇದಕ್ಕೆ ನೀವು ಏನು ಕ್ರಮ ಯಾಕಂದ್ರೆ ಇದು ತುಂಬಾ ಚರ್ಚೆ ವಿಚಾರ ಅದಕ್ಕೆ ಇದಕ್ಕೆ ಏನು ನೀವು ಉತ್ತರ ಕೊಡಿ ನೆಕ್ಸ್ಟ್ ಆಕ್ಷನ್ ಪ್ಲಾನ್ ನಾಟ್ ಆರ್ಡರ್ ಅಂತ ನಿಮ್ದು ನಿರ್ಧಾರ ಬಂದಿತ್ತು. ಅದಕ್ಕೆ ನೀವು ಚರ್ಚೆ ಅಂಶಗಳು ಏನಂತ ಹಾಕೊಂಡಿದ್ದೀರಿ ಅಂದ್ರೆ ಪಿಡಿಒಸ್ ಗವರ್ನಮೆಂಟ್ ಕಾರಣ ಇವತ್ತು ಇಂತ ಕೇಳಬೇಕು ನಾನು ಏನು 5 ರೂಪಾಯಿ ಹಾಕಿದ್ರೆ ಓಟ್ ಹಾಕಿದ್ರ 5 ವರ್ಷ ಆಯ್ತು ಯಾವ ಕಾರ್ಯಕ್ರಮಗಳು ಒಂದು ಕಿಲೋ ವರ್ಷ ಆಯ್ತು ಚಾನಲ್ ಉಳಿಸಬೇಕು ನಾವು ಇಷ್ಟು ನೋಡೋದು ಇಡೀ ಇಷ್ಟು ವರ್ಷ ನಮ್ಮ ಗ್ರಾಮದ ಸಮಸ್ಯೆಗಳಿಗೆ ನಾವು ಚಾಮರಾಜನಗರ ಜಿಲ್ಲಾ ಕಚೇರಿ ಮುಂದೆ ಇದೇ ಸಂದರ್ಭದಲ್ಲಿ ನಾವು